PG ಸ್ಟೂಡೆಂಟ್ಸ್ ಹಾಗೂ ನಗರದ ಹೆಸರುವಾಸಿ ಡಾಕ್ಟರ್ಗಳಿದ್ದಾರೆ. ಅವರೆಲ್ಲರ ಸಮ್ಮುಖದಲ್ಲಿ ಇವತ್ತು ನಾವು DC ಅವರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಈ ಮಕ್ಕಳ ತಜ್ಞ ಹಾಗೂ ವಿಧಾನ ಪರಿಷತ್ನ ಸದಸ್ಯರಾದಂಥ ಡಾಕ್ಟರ್ ಧನಂಜಯ ಸಜ್ಜಿ ಅವರು ಮಾತನಾಡುತ್ತಾರೆ. ಎಷ್ಟು ಮಟ್ಟಿಗೆ ವೈದ್ಯ ಲೋಕದ ಪ್ರತಿಯೊಬ್ಬ ನಾರಾಯಣ ಹಣೆ ಅಂತ ಹೇಳ್ತೀವಿ. ಮಗುವಿಗೆ ಜನ್ಮ ಕೊಡುವಂತ ಶಕ್ತಿ ಇದೆ ಅಂದ್ರೆ ಅದು ತಾಯಿಗೆ ಮಾತ್ರ. ಜೀವವನ್ನು ಉಳಿಸುವಂತ ತಮ್ಮ ಜೀವನದ ಬಹಳ ಅತ್ಯಮೂಲ್ಯ ಸಮಯವನ್ನು ಸಮಾಜಕ್ಕಾಗಿ ತೊಡಗಿಸ್ಕೊಂಡ ಅತ್ಯಾಚಾರ ಆಗಿದೆ ಅಂತ ಅವ್ರ ತಂದೆ ತಾಯಿ ಗೋಳೈಕೊಂತ ಇದ್ದಾರೆ. ಆದ್ರೂ ಕೂಡ ಸರ್ಕಾರ ಸತ್ತಿದ್ದ ತ್ವರಿತ ನ್ಯಾಯಾಲಯ ಮಾಡಿ ವಿತಿನ್ 1 or 2 months ಅಲ್ಲಿ ಆರೋಪಿಗೆ ಕಠಿಣ ಶಿಕ್ಷೆಯನ್ನು ಡಿಪಾರ್ಟ್ಮೆಂಟ್ಗಳಲ್ಲಿ ವರ್ಕ್ ಮಾಡ್ತಾ ಎಲ್ಲರೂ ಒಟ್ಟಿಗೆ ಏನಾದ್ರು ಈ ಥರದ್ದು ಏನಾದ್ರು ಆಗುತ್ತೆ ಅಂತ ಗೊತ್ತಾದ್ರೆ ಎಲ್ಲರೂ ಒಟ್ಟಾಗಿ ಸೇರಿದ್ರೆ ಡಿಲೇಟ್ ಆಗಿದ್ರೆ ನಾವು ಫೇಸ್ ಮಾಡ್ಬೋದು. ಕೆಲಸಗಳನ್ನು ಮಾಡೋರಿಗೆ ಭಯ ಬರ್ತಾ ಇಲ್ಲ. ಹಾಗಾಗಿ ಇದಕ್ಕೆ ಬಹಳ ಕಠಿಣ ಶಿಕ್ಷೆ ಅಂದರೆ ಗಲ್ಲು ಶಿಕ್ಷೆಯನ್ನು ವಿಧಿಸುವಂತ ಒಂದು ಕಾನೂನನ್ನು ತಂದು ಆದಷ್ಟು ಆದರೆ ಇದು ಆಗಿರುವಂಥ ಖಂಡನೀಯ ಇಡೀ ಪ್ರಪಂಚಕ್ಕೆ ಒಂದು ಮುಖ ತೋರಿಸ್ತಾ ಆಗಿದೆ. ಇವತ್ತೆಲ್ಲ ನಾವೆಲ್ಲ ಸೇರಿದ್ದೀವಿ. ಹಿಡಿದು ಸೆಕ್ಯೂರಿಟಿಯಿಂದ ಹಿಡಿದು CCTVಯಿಂದ ಹಿಡಿದು ರಕ್ಷಣೆ. ನೀವು ಯಾವುದೇ ಟೈಮಲ್ಲಿ ಆದರೂ ಅಪಾಯಿಂಟ್ಮೆಂಟ್ ಇಂದ ಸಿಗುವಂಥ ಡಾಕ್ಟರ್ ಎಲ್ಲಿ ಸಿಗ್ತಾರಪ್ಪ ಅಂತಂದ್ರೆ ಮಾತ್ರ ಗ್ರಾಮದಲ್ಲಿ ಸಿಗ್ತಾರೆ. ಈ ಥರ ಸಿಗುವಂಥ ಡಾಕ್ಟರ್ಗಳಿಗೆ ವರ್ಕಿಂಗ್ ಡಾಕ್ಟರ್ ಯಾಕಮ್ಮ ವೈದ್ಯಕೀಯ ಸೀಟ್ ತಗೊಂಡು ಅಂತ ಹೇಳ್ತಾರೆ. ನಮ್ಮ ಜೀವನದಲ್ಲಿ ಒಬ್ಬರು ದೊಡ್ಡ ಡಾಕ್ಟರ್ ಆಗಬೇಕು, ಸಮಾಜಕ್ಕೆ ಸೇವೆ ಕೊಡಬೇಕು ಅಂತ ಒಂದು ಆಸೆ ಇಟ್ಕೊಂಡು ಬಂದ ಡಾಕ್ಟರ್ ಮೇಲೆ 36 hours ಕಂಟಿನ್ಯೂ ವರ್ಕ್ ಮಾಡಿರ್ತಕ್ಕಂಥ ಡಾಕ್ಟರ್ ರೆಸ್ಟ್ನಲ್ಲಿದ್ದಾಗ ಅವ್ರ ಮೇಲೆ ಮಾನಭಂಗ ಮಾಡ್ತಕ್ಕಂಥ ಒಂದು ಪ್ರಕರಣ ಆಗಿದೆ. ಅದು ರಾಷ್ಟ್ರಕ್ಕೆ ಒಂದು ಕೆಟ್ಟ ಹೆಸರು ಬರ್ತಕ್ಕಂಥ ವಿಚಾರ. ಇಂಥ ವಿಚಾರದಲ್ಲಿ ಸಂಬಂಧಪಟ್ಟರ ವಿರುದ್ಧ ಕ್ರಮ ತಗೊಳ್ಬೇಕು. ಹಾಗೆ ಅಲ್ಲಿ ಕೇಂದ್ರೀಯ ಭದ್ರತಾ ಪಡೆಗಳಿಂದ ಸೂಕ್ತ ಭದ್ರತೆಯನ್ನು ಕೂಡ ಹಾಸ್ಪಿಟಲ್ಗಳಿಗೆ ಕಲ್ಪಿಸಬೇಕು. ಮತ್ತು ವೈದ್ಯ ವೃತ್ತಿನಲ್ಲಿರ್ತಕ್ಕಂಥವರಿಗೆ ಒಂದು ಸೇವಾ ಭದ್ರತೆಯನ್ನು ಕೊಡೋ ವಿಚಾರದಲ್ಲಿ ನ್ಯಾಷನಲ್ ಮೆಡಿಕೋಸ್ ಆರ್ಗನೈಸೇಷನ್ ಆಸ್ ವೆಲ್ ಆಸ್ ಕರ್ನಾಟಕ ಅಸೋಸಿಯೇಷನ್ ಆಫ್ ರೆಸಿಡೆಂಟ್ ಡಾಕ್ಟರ್ಸ್ ಕಡೆಯಿಂದ ಈ ದಿವಸ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದಾರೆ. ಇದನ್ನು ಜಿಲ್ಲಾಡಳಿತದ ಪರವಾಗಿ ನಾನು ಸ್ವೀಕಾರ ಮಾಡಿದ್ದೇನೆ. ಮತ್ತು ಸಮುಚಿತ ಮಾರ್ಗದ ಮೂಲಕ ಇದನ್ನು ನಾನು ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡ್ತೇವೆ. ಶಾಂತಿಯುತವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸೋದಕ್ಕೆ ನಮಗೆ ಶಿವಮೊಗ್ಗ ಜಿಲ್ಲಾಡಳಿತದ ಪರವಾಗಿ ಧನ್ಯವಾದ ಸಲ್ಲಿಸ್ತೇನೆ. ಥ್ಯಾಂಕ್ ಯು.